ಗುಡ್ ಮಾರ್ನಿಂಗ್. ಏನ್ರಿ ಇದು? ಟೈಮ್ ಈಗ 4 ಗಂಟೆ ಆಗಿರತ್ತಲ್ವಾ? ನೈಟ್ ಎಷ್ಟೇ ಲೇಟ್ ಆದ್ರೂ ಅಲಾರಾಮ್ ಮಾತ್ರ ಮರೆಯೋದಿಲ್ಲ ನೀವು. ಡ್ಯೂಟಿ ಈಸ್ ಡ್ಯೂಟಿ. ಅದು ಅಲ್ದೇನೆ ಇದು ತುಂಬಾ ಮುಖ್ಯವಾದ ವಿಷಯ ಅಲ್ವಾ? ಇದು ನಿಮ್ ಸಮಸ್ಯೆ ಅಷ್ಟೇನೆ. ನಮ್ ಮೂಡ್ ಬಗ್ಗೆ ನಿಮ್ಗೆ ಯೋಚನೆನೇ ಇರಲ್ಲ. ಯಾವಾಗ ನೋಡಿದ್ರು ಇದೇ ಹೇಳ್ತಾ ಇರ್ತೀರಾ. ಒಂದ್ ಮಗುಗ್ ತಂದೆ ಆದ್ರೂ ಏನೂ ಬದಲಾಗಿಲ್ಲ ನೋಡಿ. ನೋಡು, ದೇಹಕ್ಕೆ ವಯಸ್ಸಾದ್ರೆ ರೊಮ್ಯಾನ್ಸ್ ಮಾಡೋದಕ್ಕೇನು ಕಷ್ಟನಾ? ಹೀಗ್ ಮಾತಾಡಿದ್ರೆ ಹೇಗೆ ಹೇಳು? ಸ್ವಲ್ಪ ಹತ್ರ ಬಾರೆ. ಹೋಗ್ರಿ. ಏನಾಯ್ತು? ಅಯ್ಯೋ, ಬ್ಯಾಡ್ ಬ್ರೆತ್. ತುಂಬಾ ಕೆಟ್ಟ ವಾಸನೆ ಬರ್ತದೆ ರೀ. ಈ ಪಾರ್ಟ್ ಬಿಟ್ಟಾಕೋ, ಮಿಕ್ಕಿದ್ದೆಲ್ಲ ಚೆನ್ನಾಗೇ ಇದೆ ತಾನೆ. ಬೇಕು ಅಂದ್ರೆ ಮೌತ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸಾಕು ನಿಮ್ ರೊಮ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ನಾನು ಮತ್ತೆ ನಿದ್ದೆ ಮಾಡ್ಬಿಡ್ತೀನಿ. ಇದೇನ್ ಶಿಫ್ಟ್? ಕೆಲಸ ಆದ್ಮೇಲೆ ನಿದ್ರೆ ಮಾಡೋದಕ್ಕೆ? ಟೈಮ್ ವೇಸ್ಟ್ ಮಾಡಬೇಡ, ಬಾ. ಮತ್ತೆ ಇವತ್ತು ಎಷ್ಟೊತ್ತಾದ್ರೂ ಹೋಗ್ಲೇಬೇಕು. ಎಲ್ಲಿ? ಸುಪ್ರೀಂ ಮಾಲ್ಗೆ. ಇವತ್ತೇ ಲಾಸ್ಟ್ ಎಕ್ಸಿಬಿಷನ್. ಜೂಟ್ ಸಿಲ್ಕ್ ಮತ್ತೆ ಜಾರ್ಜೆಟ್ಗೆ 50% ಡಿಸ್ಕೌಂಟ್ ಇದೆ. ಅವ್ರು ನೀನು ಕೊಡೋದು 50% ಅಷ್ಟೇ, ಆದ್ರೆ ನಾನ್ ನೀನು ಕೊಡೋದು 100% ಆಫರ್. ಮಲ್ಕೊಡೆ. ಬೂದ್ಗುಂಬಳಕಾಯಿ ತಿನ್ನೋ ಹುಡುಗಿಗೆ ಆಮ್ಲೆಟ್ ಮಾಡೋ ಪರಿಸ್ಥಿತಿ. ಸುಮ್ನೆ ಹೇಳ್ಬೇಡ್ರಿ. ಬೂದ್ಗುಂಬಳಕಾಯಿ ತಿಂತಿರ್ಬೋದು, ಆದ್ರೆ ನನ್ಗೆ ಯಾವ ಪ್ರಾಬ್ಲಮೂ ಇಲ್ಲ. ಅರ್ಥ ಆಯ್ತಾ? ನಮ್ ಮುದ್ದಿನ ಮಗಳಿಗೆ ಏಕ್ ತಿಂದಿಲ್ಲ ಅಂದ್ರೆ ಊಟ ಮಾಡ್ದ ಹಾಗೆ ಅಲ್ಲ. ಎಲ್ಲ ನಿಮ್ ಹಾಗೇನೆ. ಅದೇ ಕಣೆ ರಿಯಲ್ ಕಮ್ಯುನಲ್ ಹಾರ್ಮನಿ. 5 ವರ್ಷಗಳಲ್ಲಿ ನಮ್ಮಿಬ್ರು ಮಧ್ಯೆ ಯಾವ ಸಮಸ್ಯೆನೂ ಇಲ್ಲ. ನಿನಗೆ ಯಾವ ವಿಷಯದಲ್ಲಾದ್ರೂ ತೊಂದರೆ ಕೊಟ್ಟಿದ್ದೀನ? ನಾನ್ ನಿನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಹಾ, ನಾನು ಕೆಲಸ ಮಾಡ್ತಿರೋದ್ರಿಂದ ತಾನೇ ಇದೆಲ್ಲ. ನಾನು ಹೋಗದೆ ಹೋಗಿದ್ದಿದ್ರೆ ಗೊತ್ತಾಗಿರೋದು. ನಿಮ್ ಡ್ರಿಂಕ್ಸ್ಗೆ ಸಪ್ರೇಟ್ ದುಡ್ಡು ಇರ್ಬೇಕಾಗಿತ್ತು. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್ ಮೈ ಲಿಟಲ್ ಏಂಜಲ್, ಮೈ ಪಿಂಕಿ ಸ್ವೀಟಿ. ಡ್ಯಾಡಿಗ್ ಮಾತ್ರ ಗುಡ್ ಮಾರ್ನಿಂಗ್ ಹೇಳು. ಅಮ್ಮನ್ ಮರ್ತೇ ಬಿಡು. ಹೇಳು ಹೇಳು. ಗುಡ್ ಮಾರ್ನಿಂಗ್ ಮಮ್ಮಿ. ಸಾಕು ಸಾಕು. ಈಗ ನೀವಿಬ್ರು ಹೋಗಿ ರೆಡಿ ಆಗಿ. ನಾನಿವತ್ತು ಬೇಗ ಆಫೀಸಿಗೆ ಹೋಗ್ಬೇಕು. ಅದು ಕೂಡ ಕರೆಕ್ಟೇ. ಬಾ ಹೋಗೋಣ. ಏನಾಯ್ತು? ನಾನು ಕೂಡ ಅದನ್ನೇ ಯೋಚಿಸ್ತಿದ್ದೀನಿ. ಛೇ, ವಯ್ಯಾರ್, ನೀನು ಆಟೋನಲ್ಲಿ ಹೋಗ್ತೀಯಾ? ಇದೇನು ಹೊಸದಲ್ವಲ್ಲ. ಇದೇ ಕೆಲಸ ಆಗೋಯ್ತು. ನಿಮ್ಗೆ ಎಷ್ಟು ಸಲ ಹೇಳ್ತೀನಿ ಕಾರ್ ಮಾರಿ ಬೇರೆ ತಗೊಳ್ಳಿ ಅಂತ. ಆದ್ರೆ ಯಾರು ಇದನ್ನ ತಗೊಳ್ಳಲ್ಲ ಅಲ್ವಾ? ನಿಜ ಹೇಳ್ಬೇಕು ಅಂದ್ರೆ ನಾನೇ ಕನ್ಫ್ಯೂಷನ್ ಅಲ್ಲಿದ್ದೀನಿ. ಯಾವ ಕಾರ್ ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪ್ರತಿ ವಾರನೂ ಒಂದೊಂದು ಕಾರ್ ಬರ್ತಿದೆ. ಪೆಟ್ರೋಲ್ ತಗೊಳ್ಳೋದಾ, ಡೀಸೆಲ್ ತಗೊಳ್ಳೋದಾ? ಪೆಟ್ರೋಲ್ ತಗೊಂಡ್ರೆ ಡೀಸೆಲ್ ಕಮ್ಮಿ ಆಗುತ್ತೆ, ಡೀಸೆಲ್ ತಗೊಂಡ್ರೆ ಪೆಟ್ರೋಲ್ ಕಮ್ಮಿ ಆಗುತ್ತೆ. ಕರೆಕ್ಟ್ ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಿಲ್ಲ. ನೋಡು, ನಮಗೆ BMW ಬೇಕಾ ಇಲ್ಲ ಆಡಿ ಬೇಕಾ? ಮೆಕ್ಯಾನಿಕ್ ಯಾವ? ಆಟೋ ಬರ್ತದೆ, ನಾನು ಹೋಗ್ತೀನಿ. ಆಟೋ. ನಿನಗೆ ಆಟೋನೇ ಕರೆಕ್ಟು. ಛೇ, ಯಾವಾಗ ಬರ್ತಾನೋ? No. I can't accept that. 1 second. Date of application 2nd May 2020.
ಸರಿನಾ? ಯು ನೋ ದಿಸ್ ಈಸ್ ಅಕ್ಟೋಬರ್ ನಾವು. ಇಷ್ಟು ದಿನಗಳಾದರೂ ಆ ಪೇಪರ್ ಒಂದಿಂಚು ಮೂವ್ ಆಗದೆ ಇದ್ರೆ ಸರಿ ಆಯ್ತಪ್ಪ, ಬೇಗ ಕಳಿಸು. ಗುಡ್ ಮಾರ್ನಿಂಗ್ ಸರ್. ಎಸ್, ಗುಡ್ ಮಾರ್ನಿಂಗ್ ಸರ್, ಹರಿಕೃಷ್ಣ. 2:30 ಫ್ಲೈಟಲ್ಲಿ ಟಾರ್ಚ್ MD ಬರ್ತಾರೆ, ತಾಜಲ್ಲಿ ಇರ್ತಾರೆ. ನೀವು ಹೋಗಿ ನೇರವಾಗಿ ಭೇಟಿಯಾಗಿ ಕಾಸ್ಟಲ್ಲಿರೋ ವೇರಿಯೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿ. ಸರ್ ಅದು ಲಿಯೋಗೆ ಆ ಡೀಟೇಲ್ಸ್ ಎಲ್ಲ ಚೆನ್ನಾಗಿ ಗೊತ್ತಿದೆ. ಸರಿ, ಅವನೆಲ್ಲಯ್ಯ ಈಗಾಗಲೇ ಎಷ್ಟು ಟೈಮ್ ಆಗಿದೆ ನೋಡು. ಅವನು ನಂಬ್ಕೊಂಡು ರೀಲ್ ಒಪ್ಕೊಂಡ್ರೆ ಅಷ್ಟೇ. ಉಳಿದವ್ರನ್ನೆಲ್ಲ ದೊಡ್ಡದು ಅಂದ್ಕೊಂಡಿದ್ದಾನೋ ಏನೋ. ಗುಡ್ ಮಾರ್ನಿಂಗ್. ಛೇ, ಸರ್ ಬಂದಿದ್ದಾರಾ? ಇದು ಇವತ್ತು ನೆನ್ನೆಯಿಂದ ನಡೀತಿರೋದಾ? ದಿನಾಲೂ ಇದೇ ಸಮಸ್ಯೆ. ಬರಲಿ, ಇವತ್ತು ಅವನ್ನ ನೋಡ್ಕೋತೀನಿ. ಸಾರ್ ಬರ್ತಿದ್ದಾರೆ ನೋಡು. ಸಾರಿ ಸರ್, ಐ ಆಮ್ ಲೇಟ್ ಫಾರ್ ಫ್ಯೂ ಮಿನಿಟ್ಸ್. ಬರೋ ದಾರಿಲಿ ಒಂದು ಚಿಕ್ಕ ಪ್ರಾಬ್ಲಮ್. ಚಿಕ್ಕದು. ನಮಗೆ ಡೇ ಅಂದ್ರೆ 24 ಅವರ್ಸ್ ಕಣಯ್ಯ, ಆದ್ರೆ ಸಾರಿಗೆ ಮಾತ್ರ 34 ಅವರ್ಸ್ ಅಲ್ವಾ? ಇಲ್ಲ ಸರ್, ಬರೋ ದಾರಿಲಿ ಕಾರ್ ಸ್ವಲ್ಪ ನೋ, ಕಾರ್ ಕೆಟ್ಟಿತ್ತು, ರೋಡ್ ಬ್ಲಾಕ್ ಆಗಿತ್ತು, ರೋಡಲ್ಲಿ ಮೀಟಿಂಗು. ಅದೆಲ್ಲ ಏನೂ ಇಲ್ಲ ಸರ್. ಬರೋ ದಾರಿಲಿ ಒಂಟೆ ಅಡ್ಡ ಮಲಗ್ಬಿಟ್ಟಿತ್ತು. ಆ ಕಡೆನೂ ದಾರಿ ಇರಲಿಲ್ಲ, ಈ ಕಡೆನೂ ದಾರಿ ಇರಲಿಲ್ಲ. 2 ವೀಲರ್ಸ್ ಎಲ್ಲ ಅದ್ರ ಕೆಳಗಡೆನೆ ಹೋಗ್ತಿದ್ವು. ಹೇಗೋ ಸರ್ಕಸ್ ಮಾಡಿ ತಪ್ಪಿಸ್ಕೊಂಡು ಬರೋಣ ಅನ್ಕೊಂಡೆ. ಮಾಮೂಲಿ ಆ ಥರ ಪ್ರಾಣಿಗಳನ್ನೆಲ್ಲ ಗಲ್ಫ್ ಕಂಟ್ರೀಸ್ನಲ್ಲಿ ನೋಡ್ತಿದ್ವಿ, ಆದ್ರೆ ನಮ್ಮ ಸಾಕು. ನೀನೊಂದು ಕೆಲಸ ಮಾಡು, ಟಾರ್ಚ್ ಫೈಲ್ಸ್ನೆಲ್ಲ ಹರಿಕೃಷ್ಣನ್ ಹತ್ರ ಡಿಸ್ಕಸ್ ಮಾಡು. ಅವರು MD ಭೇಟಿ ಆಗ್ತಾರೆ. ಓಕೆ ಸರ್. ಸರ್ ಅದು ಲಿಯೋ ಡೀಲ್ ಮಾಡಿರೋ ಪ್ರಪೋಸಲ್, ಅದನ್ನ ನಾನು. ಯಾಕಿದ್ರಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ನಿಂಗೆ? ಅಯ್ಯೋ ಹಾಗೇನಿಲ್ಲ ಸರ್. ದೆನ್ ಡೂ ಇಟ್. ಸರಿ ಸರ್. ಲಿಯೋ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನಿನಗೆ ಹಾಗೆ ಅನ್ಸಿರ್ಬೋದು, ಯಾಕೆಂದ್ರೆ ನೀನು ಬರಬೇಕಾದ್ರೆ ನಾನು ಸರ್ ರೂಮಲ್ಲಿದ್ದೆ. ಲೇ, ನಾನು ಹಾಗೆಲ್ಲ ಏನು ತಿಳ್ಕೊಳ್ಳಲ್ಲ ಕಣೋ. ಆ ಅಪ್ಪನಿಗೆ ನನ್ನ ಮೇಲೆ ಸ್ವಲ್ಪ ಕೋಪ ಇದೆ. ಅದಕ್ಕೂ ಒಂದು ಕಾರಣ ಇದೆ, ಜಲಸ್. ಯಾಕೆ ಗೊತ್ತಾ? ಆಯಪ್ಪ ಇರೋ ಫ್ಲ್ಯಾಟ್ಗಿಂತ ನಾನು ದೊಡ್ಡ ಫ್ಲ್ಯಾಟ್ನಲ್ಲಿದ್ದೀನಿ. ನಿನಗೆ ಗೊತ್ತಲ್ವಾ, ಮದುವೆ ಆದಮೇಲೆ ಎರಡೂ ಮನೆಯವರು ಹೊರಗಡೆ ಹಾಕಿದ್ಮೇಲೆ ಈಗೋಗೆ ಹಟ್ಟಾಯ್ತು. ಅದಕ್ಕೆ ಸ್ವಲ್ಪ ಜಾಸ್ತಿ ಆದರೂ ಕೂಡ ಸ್ವಲ್ಪ ಡೀಸೆಂಟ್ ಆಗಿರೋ ಮನೇಲೇ ಇರಬೇಕಲ್ವಾ? ಅದೃಷ್ಟ ಯಾವತ್ತೂ ನೋಡ್ಕೊಂಡು ಬರಲ್ಲ. ಸದಾಶಿವನಗರದಲ್ಲಿ ಒಂದು ಬಾಡಿಗೆ ಕಡಿಮೆ ಇರೋ ಒಳ್ಳೆ ಫ್ಲ್ಯಾಟ್ ಸಿಕ್ತು. ಅಲ್ಲ, ಆಯಪ್ಪ ಚಿಕ್ಕ ಫ್ಲ್ಯಾಟ್ನಲ್ಲಿದ್ದೀನಿ ಅಂತ ಸುಮ್ಮನೆ ನನ್ನ ಮೇಲೆ ಕೋಪ ಮಾಡ್ಕೋತಾನಲ್ಲ. ಅಂದರೂ ಕೂಡ ಆ ಡೀಲ್ನ ಒಪ್ಕೊಂಡಿದ್ದಕ್ಕೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ಛೇ, ಹೋಗೋ. ನೋ, ನೆವರ್. ಡೆಲ್ಲಿ ಬ್ರಾಂಚ್ ಸ್ಟೇಟ್ಮೆಂಟ್ಸ್ನ ಮ್ಯಾನ್ಯುಯಲ್ ಕಾಪಿ ಇದು, ಫೆಬ್ರವರಿದು. ಅವ್ರ ಡೌಟ್ಸ್ ಕ್ಲಿಯರ್ ಮಾಡಿ. ಎಸ್ ಸರ್. ಅಭಿ, ಏನದು ಫೈಲಲ್ಲಿ? ಡೆಲ್ಲಿ ಬ್ರಾಂಚ್. ಓ, ನಾವು ತಪ್ಪಿಸ್ಕೊಂಡ್ವಿ. ಇದೇನಾದ್ರೂ ಸಿಕ್ಕಿರ್ಲಿಲ್ಲ ಅಂದಿದ್ರೆ ನಮ್ ಲೈಫ್ ಅಷ್ಟೇನೆ. ಥ್ಯಾಂಕ್ ಗಾಡ್ ನಾನು ತಪ್ಪಿಸ್ಕೊಂಡೆ. ಅಭಿ, ನೋಡಿದ್ಮೇಲೆ ನನಗೂ ಕೂಡ ಕೊಡು. Sure. ಇವತ್ತು ಆಟೋಯಿಂದ ಬಂದಾ? ಏನಾಯ್ತು? ಕಾರ್ ರಿಪೇರಿಗೆ ಬಂದಿತ್ತು. ನ್ಯೂ ಕಾರ್ ಬುಕ್ ಮಾಡಿದೆ ಅಂತ ಹೇಳಿದ್ದೆ ಅಲ್ಲ? ಹ್ಞೂ ಮಾಡಿದ್ವಿ. ಯಾವ ಕಾರು? ಇಟಿಯೋಸ್ ಲಿವಾ. ಓ, ಆ ಕಾರ್ ನನ್ನ ಹತ್ರನೂ ಇದೆ. ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾನೇ ಕಂಫರ್ಟೇಬಲ್. ಆದ್ರೆ ನನ್ನ ಹಸ್ಬೆಂಡ್ಗೆ ಅದಿಷ್ಟ ಇಲ್ಲ. ಹೇಳ್ಬೇಕಂದ್ರೆ ಆ ಕಾರ್ ತಗೊಂಡು 3 ಮಂತ್ಸ್ ಆಯ್ತು ಅಷ್ಟೇ. ನಮ್ಮ ಮದ್ವೆ ಆದ ನಂತರ ನಾವು 5 ಕಾರ್ ತಗೊಂಡ್ವಿ. ಅದರಲ್ಲಿ 3 ಕಾರು ನಮ್ಮ ಮನೆ ಮುಂದೆ ನಿಂತ್ಕೊಂಡಿದೆ. ಇವಾಗ ನಾವು ಇನ್ನೊಂದು ವೆಹಿಕಲ್ನ ಬುಕ್ ಮಾಡಿದೀವಿ. ಮತ್ತೆ ಮಾರ್ಕೆಟಲ್ಲಿ ಹೊಸದಾಗಿ ಬಂದಿರೋದು. ನಮ್ಮ ಯಜಮಾನ್ರು. ಹಲೋ, ಅದೇ ನಾನೇ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬನ್ನಿ ಮ್ಯಾಮ್. ಇದು ಬ್ಲ್ಯಾಕ್. ಓಕೆ ಓಕೆ. ಈ ಕಲರ್ ತುಂಬಾ ಚೆನ್ನಾಗಿದೆ. ನಾನು ಕೂಡ ಅದನ್ನೇ ಹೇಳಬೇಕು ಅಂತಿದ್ದೆ. ಈ ಕಲರಲ್ಲೇ ಜಾಸ್ತಿ ಮೂವಿಂಗ್ ಇರೋದು. ಇದು ನೋಡ್ತಿದ್ರೆ ಎಲ್ಲರೂ ಲಕ್ಕಿ ಕಲರ್ ಅಂತ ಹೇಳ್ತಾರೆ ಮ್ಯಾಮ್. ಅದಷ್ಟೇ ಅಲ್ಲ, ಇದಕ್ಕೆ ಇನ್ನೊಂದು ಅಡ್ವಾಂಟೇಜು ಇದೆ. ಈ 31ಗಿಂತ ಮೊದಲು ತಗೊಂಡ್ರೆ 20,000 ಸೇವ್ ಮಾಡ್ಬೋದು. ಅದಾದ್ಮೇಲೆ ಸಾರಿ ಮೇಡಮ್, ಅಲ್ಲಿವರೆಗೂ ಮಾತ್ರ ಆಫರ್ ಇರೋದು. ಏನು ಯೋಚನೆ ಮಾಡ್ತಾ ಇದ್ದೀರಾ? ಮೇಡಮ್ಗೆ ಗಾಡಿ ಇಷ್ಟ ಆಗಿದೆ, ಆದ್ರೆ ಯಾವಾಗ ತಗೊಳ್ಳೋದು ಅಂತ ಸ್ವಲ್ಪ ಯೋಚಿಸ್ತಿದೆ. ಓಹೋ, ಅಷ್ಟರಲ್ಲಿ ಆಫರ್ ಮುಗಿದ್ಬಿಡುತ್ತಲ್ಲ. ಓಕೆ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಒಳಗೆ ತಗೊಳ್ಳೋ ಹಾಗೆ ಪ್ಲಾನ್ ಮಾಡಿ ಮೇಡಮ್. ಅಲ್ಲಿ ತನಕ ಆಫರ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಟ್ರೈ ಮಾಡೋಣ. ನಾನೊಂದು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ. ಓಕೆ ಮೇಡಮ್. ಕಾರ್ ಆ ಕಡೆಗೆ ಪಾರ್ಕ್ ಮಾಡಿ. ಸರಿ ಮೇಡಮ್.
ಅಭಿರಾಮಿ, ಹೌ ಆರ್ ಯು? ಫೈನ್. ಡ್ಯೂಟಿಯಿಂದ ಬೇಗ ಬಂದ್ಬಿಟ್ಯಾ? ಬೇಗ ಏನ್ ಬಂದಿಲ್ವಲ್ಲ, ದಿನ ಬರೋ ಟೈಮೇ. ಓ, ಎಷ್ಟು ಲಕ್ಕಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ. ಅದ್ ಸರಿ, ಇವತ್ತು ನನ್ ಹೊಸ ಸೀರಿಯಲ್ ಟೆಲಿಕಾಸ್ಟ್ ಆಗತ್ತೆ. ಸ್ವಲ್ಪ ನೋಡು. TRP ರೇಟಲ್ಲಿ ನಮ್ ಫ್ಲಾಟ್ ಕೂಡ ಇದೆ. ಸಮುದ್ರದಂತ ಸ್ನೇಹ, ರಾತ್ರಿ 8ವರೆಗೆ. ನೋಡ್ತೀಯಲ್ಲ? ತಗೊಳ್ಳಿ ಹಾ, ಬಿಡಕ್ಕಿ. ಬರ್ತೀನಿ. ಇದು ಕಿತ್ ಹೋಯ್ತಾ? ಮಮ್ಮಿ ಏನು ಕಂದ, ಯಾವಾಗ್ಲೂ ಬರ್ಬೇಕಾ? ಹೋಮ್ವರ್ಕ್ಗೆ ತಾನೇ, ನೀನೇ ಹೋಗ್ ಮಾಡ್ಕೊ. ಅಷ್ಟೊತ್ತಿಗೆ ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಇದನ್ ತೊಳೆಯೋಣ ಅಂದ್ರೆ ಇವಾಗ ಕೈ ಎಲ್ಲ ಕೊಳೆ ಆಗತ್ತೆ. ಸರ್ವೆಂಟನ್ ಇಟ್ಕೊಳ್ಳೋಣ ಅಂದ್ರೆ ತುಂಬಾನೇ ದುಡ್ಡು ಖರ್ಚಾಗತ್ತೆ. ಸಾರಿ ಕಣೆ, ನಾನು ಮರ್ತೋದೆ ನಿನ್ನ ಸ್ಯಾರಿ ವಿಷಯನ. ಓ, ಇದೇನ್ ಮೊದಲನೇ ಸಲ ಅಲ್ವಲ್ಲ? ನಾನೇನ್ ಅದಕ್ಕೋಸ್ಕರ ಫೋನ್ ಮಾಡಿಲ್ಲ. ಏನು ವಿಷಯ? ರಾತ್ರಿ ಊಟ ತಿನ್ಬೇಕು ಅಂದ್ರೆ ನೀವ್ ಬರ್ತಾ ತಗೊಂಬನ್ನಿ. ಅಂದ್ರೆ ನೀನು ಅಡುಗೆ ಮಾಡಿಲ್ವಾ? ಹಾ, ಅಡ್ಗೆ ಮಾಡಿಲ್ಲ. ಪಿಂಕಿಗೆ ನಾಳೆ ಎಕ್ಸಾಮ್ ಇದೆ. ಲೇ, ಅವಳು ಇನ್ನೂ UKG ಓದ್ತಿದ್ದಾಳ ಕಣೆ. ಅದಕ್ಕೆ ಯಾಕೆ ನೀನು ಇಷ್ಟೊಂದು ಟೆನ್ಷನ್ ಆಗ್ತೀಯಾ? UKG ಆದ್ರೇನು? ಅವಳೇನ್ ಓದೋದ್ ಬೇಡ್ವಾ? ಸರಿ, ಏನು ತಿಂತೀಯಾ? ಏನಿದೆ, ಯಾವಾಗ್ಲೂ ತಗೊಂಬರೋದನ್ನೇ ತಗೊಂಬನ್ನಿ. ಏನೋ? ಹಾಗೆ ಬರ್ತಾ ಒಂದಷ್ಟು ಗ್ಲೌಸು, ಹಾಗೆ ಬರ್ತಾ ದಾರಿನಲ್ಲಿ ಮೆಡಿಕಲ್ ಶಾಪ್ ಇದ್ರೆ ಕೇರ್ ಫ್ರೀ ಪ್ಯಾಕೆಟ್ಸ್ನ ತಗೊಂಬನ್ನಿ. ಏನೇ ನೀನು, ಅದನ್ನು ಕೂಡ ನಾನೇ ತಗೊಂಡು ಬರ್ಬೇಕಾ? ಅಯ್ಯೋ, ಅದನ್ನ ನಾನು ಮರ್ತ್ಬಿಟ್ಟೆ ರೀ. ನೀವ್ ತರೋದಕ್ಕೇನ್ ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ ಇಲ್ಲ, ಆದರೆ ಸ್ವಲ್ಪ ದಿನಗಳವರೆಗೂ ನನಗೆ ಖಂಡಿತ ಪ್ರಾಬ್ಲಮ್ಮೇ. ಏನ್ ಸರ್, ಏನಾದರೂ ಸಮಸ್ಯೆನಾ? ಹೌದು, ಆದರೆ ಅದನ್ನು ನೀನು ಸಾಲ್ವ್ ಮಾಡೋದಕ್ಕಾಗಲ್ಲ ಬಿಡು. ಎಲ್ಲರೂ ಬರೀ ನಾರ್ತ್ ಈಸ್ಟ್ನೇ ಹಾಕೋಬಿಡ್ತಾರೆ. ಚಿಕನ್ ಬೇಕಾ? ಇರ್ಕೊಡ್ತೀನಿ. ಏನೇ, ಪ್ಲೇಟ್ ತಗೊಳ್ಳಿಲ್ವಾ? ಪ್ಲೇಟಲ್ಲಿ ತಿಂದ್ರೆ ವಾಶ್ ಮಾಡ್ಬೇಕಲ್ವಾ? ಪಾತ್ರೆ ತೊಳ್ದು ತೊಳ್ದು ಕೈಯೆಲ್ಲ ಹೇಗಾಗಿದೆ ನೋಡಿ. ಸರಿ, ಅದ್ ಬಿಡಿ. ಇವತ್ ಯಾಕೆ ಲೇಟು? ಬರ್ತಾ ದಾರಿನಲ್ಲಿ ಬಾರಿಗೆ ಹೋಗಿದ್ರಾ? ಅದಕ್ ಮಾತ್ರ ಲೀವೇ ಇಲ್ಲ ಅಲ್ವಾ? ಅದೇ ನಾನ್ ಸೀರೆ ತಗೋಬೇಕು ಅಂತ ಹೇಳಿದ ವಿಷಯನ್ ಮಾತ್ರ ಪೂರ್ತಿಯಾಗಿ ಮರ್ತಿದ್ದೀರಾ. ಅಬೇ, ಕಾರ್ ರಿಪೇರಿಗೆ ಬಂದಿತ್ತು ತಾನೆ, 3,000 ರೂಪಾಯಿ ಖರ್ಚಾಗಿದೆ. ATM 0 ಬ್ಯಾಲೆನ್ಸ್, ಕ್ರೆಡಿಟ್ ಕಾರ್ಡ್ದು ಲಿಮಿಟ್ ಆಗೋಗಿದೆ. ಹಾ, ಮತ್ತೆ ಕುಡ್ಕೊಂಬಂದಿದ್ದು? ಸುಮ್ನೆ ಕಾರಣ ಹೇಳ್ಬೇಡಿ. ಪ್ರೀತಿಸ್ಬೇಕಾದ್ರೆ ಮಾತ್ರ ಈ ತರದೆಲ್ಲ ಹೇಳಲಿಲ್ಲ. ಅವಾಗ ಏನೇ ಕೇಳಿದ್ರು ಓಕೆ ಅಂತಿದ್ರಿ. ಒಂದ್ ಮಗು ಹಡ್ದಿದ್ ಕೂಡ್ಲೆ ವ್ಯಾಲ್ಯೂ ಕಮ್ಮಿ ಆಯ್ತಾ? ಸಾಕು, ನಗ್ಬೇಡಿ, ನನಗ್ ಗೊತ್ತು. ಆರ್ ಯು ಫೀಲಿಂಗ್ ಇನ್ಸೆಕ್ಯೂರಿಟಿ? ಹಾಗೆ ಅನ್ಕೊಳ್ಳಿ. ಏನಬೇ, ಸ್ವಲ್ಪ ಸಮಯನೂ ಜಗಳ ಮಾಡದೆ ಇರೋಕ್ಕಾಗಲ್ವಾ? ನಂಗೆ ಯಾಕೆ ಹೇಳ್ತಾ ಇದ್ದೀರಾ? ನಾನ ಸ್ಟಾರ್ಟ್ ಮಾಡಿದ್ದು. ಸರಿ ಬಿಡು, ನಾನೇ ಅನ್ಕೋ, ಬಿಟ್ಟಾಕೋ. ಬಾಮ್ಮ. ಓ, ಈಗ ನಂಗೆ ಅರ್ಥ ಆಗ್ತಾ ಇದೆ. ಇವತ್ ನನ್ ಜೊತೆಲಿ ಯಾವ ಪ್ರೋಗ್ರಾಮ್ ಇಲ್ಲ ಅಂತ ತಾನೇ ನೀವ್ ಹೀಗ್ ಹೋಗ್ತಾ ಇರೋದು. ನಾನ್ ಸುಮ್ನೆ ಸ್ಟಾಕ್ ಇರ್ಲಿ ಅಂತ ತರ್ಸಿದ್ದು. ನಿಜವಾಗ್ಲು ನೀನ್ ಯಾಕೆ ನಗ್ತಿದ್ಯಾ? ಈಗಿನ ಕಾಲದ ಮಕ್ಕಳನ್ನ ನಂಬೋದೇ ಕಷ್ಟ. ಏನಾಯ್ತು? ನಾನು ನಮ್ಮ ಮನೆದು ಪ್ಲಾನ್ ನೋಡ್ತಾ ಇದ್ದೀನಿ. ನಾವ್ ಆ ಸ್ಥಳನ್ ಮಾರ್ಬಿಡಣ್ವಾ? ಅದಕ್ಕೆ ನಾನು ಬರೀ ಅಡ್ವಾನ್ಸ್ ಮಾತ್ರ ಕೊಟ್ಟಿದ್ದೀನಿ. ರಿಜಿಸ್ಟ್ರೇಷನ್ಗೆ ಇನ್ನೂ 3 ತಿಂಗಳಿದೆ. ನನಗೇನು ತೋಚುತ್ತಾನೇ ಇಲ್ಲ. ನಿನ್ಗೇನಾದರೂ ಐಡಿಯಾ ಇದೆಯಾ? ಅಯ್ಯೋ, ನಾನೇನ್ ಅನ್ಕೊಂಡೆ ಅಂದ್ರೆ ಆ ಸೈಟಿಗೆ ಹಾಕಿರೋ ದುಡ್ಡನ್ನ ವಾಪಸ್ ತಗೊಂಡು ಬೇರೆ ಕಡೆ ಇನ್ವೆಸ್ಟ್ ಮಾಡೋಣ ಅಂತ. ನಂಗೆ ಯಾಕೋ ಆ ಪ್ಲಾನ್ ಅಷ್ಟಿಷ್ಟ ಆಗ್ಲಿಲ್ಲ. ಇದೇ ತುಂಬ ಕಷ್ಟ ಇದೆ. ನಿನ್ನ ಎಕ್ಸ್ಪೆಕ್ಟೇಷನ್ನು ದೊಡ್ಡ ಲಕ್ಸುರಿ ವಿಲ್ಲಾ ಇದೆ. ಈ ಫ್ಲ್ಯಾಟ್ ಬಾಡಿಗೆನೇ ಕಟ್ಟೋದಕ್ಕಾಗ್ತಿಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ನಿನ್ನ ಸಹಕಾರ ಕೂಡ ತುಂಬ ಮುಖ್ಯ. ಅನ್ವಾಂಟೆಡ್ ಥಿಂಗ್ಸ್, ಎಕ್ಸ್ಪೆನ್ಸಸ್ ಎಲ್ಲ ಕಡಿಮೆ ಮಾಡ್ಕೋ. ಬೇಡದೇ ಇರೋ ವಸ್ತುಗಳನ್ನೆಲ್ಲ ಯಾಕೆ ತಗೋತೀಯಾ ಹೇಳು? ಹಾಗಿದ್ರೆ ನೀವು ಕುಡಿಯೋದನ್ನ ಬಿಟ್ಬಿಡಿ. ನಿನಗೊಂದು ದೊಡ್ಡ ಆಸೆ ಇದೆ ಅಲ್ವಾ, ದೊಡ್ಡ ವಿಲ್ಲಾ ತಗೋಬೇಕು ಅಂತ. ಅದು ಖಂಡಿತವಾಗ್ಲೂ ಆಗಲ್ಲ. ಅದಕ್ಕೆ ಬದಲು ನಿನಗೆ ಫ್ರೆಂಡ್ಲಿ ಆಗಿರೋ ಒಳ್ಳೆ ಗಂಡ ಸಿಕ್ಕಿದಾನಲ್ವಾ? ಏನ್ ಲಿಯೋ, ಇದೆಲ್ಲ ಒಂದ್ ವಿಷಯನಾ? ದುಡ್ಡು ಬೇಕು,
ಅದನ್ನ ಸಂಪಾದಿಸೋದಕ್ಕೆ ಒಂದ್ ದಾರಿ ಹುಡುಕಿ. ನಮ್ ಮದ್ವೆ ಆದಾಗಿದ್ದ ಫ್ರೆಂಡ್ಸ್ ಎಲ್ಲ ಇವಾಗ UK ನಲ್ಲೋ US ನಲ್ಲೋ ಇದ್ದಾರೆ. ಅವರೆಲ್ಲ ನಿಮ್ ಜೊತೆ ಓದ್ದವ್ರ ತಾನೆ. ಟ್ರೈ ಮಾಡಿದ್ರೆ ನೀವು ಹೋಗ್ಬೋದು. ನಾನು ಅದನ್ನ ಹೇಳ್ತಾ ಇರೋದು. ಅದು ಹಾಗಲ್ಲ ಅಭಿ, ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ? ಸರಿ ಬಿಡಿ, ಇನ್ನೇನು ಹೇಳೋತಿಲ್ಲ. ಕಮ್ ಟು ದ ರಿಯಾಲಿಟಿ. ವಿ ಆರ್ ಆಲ್ ಲಕ್ಕಿ ಪೀಪಲ್ಸ್. ಇರೋದಕ್ಕೆ ತಲೆ ಮೇಲೆ ಒಂದು ಸೂರು ಇಲ್ದಿರೋ ಎಷ್ಟೋ ಜನ ಈ ಭೂಮಿ ಮೇಲಿದ್ದಾರೆ. ನಿಮ್ ಈ ಫಿಲಾಸಫಿ ಎಲ್ಲ ನನಗ್ ಬೇಕಾಗಿಲ್ಲ. ಸರಿ, ಫಿಲಾಸಫಿ ಬೇಡ ಅಂದ್ರೆ ಬಿಡು, ಕೆಮಿಸ್ಟ್ರಿ ಓಕೆ ಅಲ್ವಾ? ಡಿಯರ್ ಪ್ಯಾರೆಂಟ್ಸ್, ನಾವಿವತ್ತು ಸೇರಿರೋದು ನಮ್ಮ ಸ್ಕೂಲಿಂದ ಸ್ಪೋರ್ಟ್ಸ್ ಮಲ್ಟಿಪ್ಲೆಕ್ಸ್ ಪ್ರೆಸ್ಟಿಜಿಯಸ್ ಪ್ರಾಜೆಕ್ಟ್ಗೋಸ್ಕರ ಈ ಮೀಟಿಂಗ್ನ 2ನೇ ಸಲ ಅರೇಂಜ್ ಮಾಡಿದ್ದು. ಇದಕ್ಕೂ ಮುಂಚೆ ನಡೀದೇ ಇರೋ ಪ್ಯಾರೆಂಟ್ಸ್ ಟೀಚರ್ ಅಸೋಸಿಯೇಷನ್ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿರೋ ವಿಷಯದ ಬಗ್ಗೆ ಪ್ಯಾರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಹೇಗಿದೆ ಅಂತ ಗೊತ್ತು ಮಾಡೋದಕ್ಕೆ ಈ ಮೀಟಿಂಗ್ನ ಅರೇಂಜ್ ಮಾಡಿರೋದು. ಆಲ್ರೆಡಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಹೈಯರ್ ಸೆಕೆಂಡರಿ ಕ್ಲಾಸ್ವರೆಗೂ ಮೀಟಿಂಗ್ ಎಲ್ಲ ಮುಗಿದೋಗಿದೆ. ಪ್ಯಾರೆಂಟ್ಸ್ಗಳಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. LKG UKG ಪ್ಯಾರೆಂಟ್ಸ್ ಕೂಡ ಇದೇ ಥರ ರೆಸ್ಪಾನ್ಸ್ ಮಾಡಬೇಕಂತ ನಾವು ಕೂಡ ಬಯಸ್ತೀವಿ. ಒಂದು ದೊಡ್ಡ ಅಮೌಂಟ್ ಬೇಕಾಗಿರೋ ಪ್ರಾಜೆಕ್ಟ್ ಇದು. ನೀವು ಕಂಪ್ಲೀಟ್ ಕೋಆಪರೇಷನ್ ಈ ಪ್ರಾಜೆಕ್ಟ್ಗೆ ಕೊಡಬೇಕು. ಕಾಂಟ್ರಿಬ್ಯೂಷನ್ ಅಮೌಂಟ್ ವಿದೌಟ್ ಇಂಟ್ರೆಸ್ಟ್ ಕೊಟ್ಟಿದ್ರೆ ಕೂಡ ಸ್ಟೂಡೆಂಟ್ ಈ ಸ್ಕೂಲಿಂದ ಆಚೆ ಹೋಗಿದ ತಕ್ಷಣ ಆ ದುಡ್ಡ ವಾಪಸ್ ಮಾಡ್ತೀವಿ ಅಂತ ನಾವು ಮಾತು ಕೊಡ್ತೀವಿ. ಪ್ರತಿ ಒಂದು ಸ್ಟೂಡೆಂಟ್ ಹೆಸರು ನಾನು ಹೇಳ್ತೀನಿ. ಪ್ಯಾರೆಂಟ್ಸ್ ಎಷ್ಟು ದುಡ್ಡನ್ನ ಡೊನೇಟ್ ಮಾಡ್ತಾರಂತ ಹೇಳಬೇಕು. ಆದರ್ಶ್ ಮೋಹನ್ 2 lakhs. ವೈಶಾಲಿ ಮಾಂಡ್ರೆ 2.4 lakhs. ಸಾನಿಯಾ ಮ್ಯಾಥ್ಯೂ 2.5 lakhs. ಮಿಥುನ್ ವಿಜಯ್ 2.5. ಪ್ರಿಯಾಂಕಾ ಲಿಯೋ ಜಾನ್ 3 lakhs. 3 lakhs. Sorry, not 3 lakhs. 50,000. ಓ ಪಾಪ 3 ಲಕ್ಷ ಆಮೇಲೆ 50 ಸಾವಿರ ಅಂತೀರ. Relax. 5 lakhs. 2 lakhs. 4 lakhs. ಹಾಗಲ್ಲ ಅಭಿ, ನೀನು ಕಮಿಟ್ ಆಗೋದಕ್ಕೆ ಮುಂಚೆ ನನಗೊಂದು ಫೋನ್ ಮಾಡಬೇಕು ಅಲ್ವಾ? ಹಾಗಿದ್ರೆ ನೀವು ಮೀಟಿಂಗಿಗೆ ಬರಬೇಕಿತ್ತು. 50,000 ಅಂದರೆ ಹೇಗೆ ಹೇಳು? ಅದಕ್ಕಿಂತ ಕಮ್ಮಿ ಹೇಳಿದ್ರೆ ನಮಗೆ ಮರ್ಯಾದೆ ಉಳಿಯಲ್ಲ ರೀ. ಒಬ್ಬೊಬ್ರು 1 lakh 2 lakhs ಅಂತ ಎಷ್ಟೊಂದು ದುಡ್ಡು ಹೇಳ್ತಾ ಇದ್ರು. ಅವ್ರ ಹತ್ರ ಇದೆ, ಅವ್ರು ಹೇಳಿದ್ದಾರೆ. ದುಡ್ಡಿರೋದನ್ನ ತೋರಿಸ್ಕೊಳ್ಳೋದಿಕ್ಕೆ ಅದೇ ಒಂದು ದಾರಿ. ಆದರೆ ನಮ್ಮ ಪರಿಸ್ಥಿತಿ ಹಾಗಿಲ್ಲ. ಯೋಚನೆ ಮಾಡ್ತಾ ಇದ್ದೀನಿ, ಏನು ಗೊತ್ತಾಗ್ತಾನೆ ಇಲ್ಲ. ನಿನಗೇನಾದರೂ ಐಡಿಯಾ ಇದೆಯಾ? ನನಗೆ ಬರ್ತಾ ಇರೋದು ಸ್ಯಾಲ್ರಿ ಮಾತ್ರ, ಇನ್ಸೆಂಟಿವ್ಸ್ ಅಲ್ಲ. ರಿಸರ್ವ್ ಬ್ಯಾಂಕಲ್ಲಿ ಕೆಲಸ ಮಾಡೋ ಹುಡುಗಿನೇ ಮದುವೆ ಆಗಬೇಕಿತ್ತು. ಕೇಳಿದಾಗೆಲ್ಲ ದುಡ್ಡನ್ನು ಬಿಸಾಕ್ತಿರ್ತಿದ್ಲು. ನಾವು ಬೇರೆಯವ್ರಿಗೋಸ್ಕರ ಮಾಡ್ತಿಲ್ಲ, ನಮ್ಮ ಮಗುಗೋಸ್ಕರ ತಾನೇ. ಈ ಥರದ ರೆಪ್ಯೂಟೆಡ್ ಸ್ಕೂಲ್ಸಲ್ಲಿ ಹೀಗೆ ಮಾಡೋದು. ಬೇಕಿದ್ರೆ ಒಂದು ಕೆಲಸ ಮಾಡ್ಬೋದು, ಯಾವುದಾದ್ರೂ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಬೋದು. ನಮ್ಗಿರೋದು ಒಬ್ಳೆ ಮಗಳು ತಾನೇ, 4-5 ಮಕ್ಕಳಲ್ವಲ್ಲ. ಅದು ನನ್ನ ಸಮಸ್ಯೆ ಅಲ್ಲ, ನೀನೇ ಓಕೆ ಮಾಡಬೇಕು. 30 rupees ನಾನೇ ಕೊಡ್ತೀನಿ ಬಿಡು. 10 rupees ಇದೆಯಾ? 1 ರೂಪಾಯಿ ಟಿಪ್ಸು.